ಈಗಾಗಲೇ ನೀವು ಕಾನೂನು ಸಂಕಟಕ್ಕೆ ಅಂದ್ರೆ ಬಹಳ ನಿರ್ಲಾಪ ಮಾಡ್ತೀರ, ಹುಷಾರಾಗಿರಿ. ಹಣಕಾಸು ಅಷ್ಟೇ, ಶುಕ್ರ ನಿಮಗೆ ವಕ್ರಿಯಾಗಿದ್ದಾರೆ, ಅವರು ಕೂಡ ಸಮಂಜಸವಾಗಿಲ್ಲ ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ನಿಮಗೂ ಕೂಡ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಬಜೆಟ್ ಅನ್ನ ಮಾಡ್ಕೊಡಿ. ಎಲ್ಲಿ ಖರ್ಚು ಮಾಡಬೇಕು, ಎಲ್ಲಿ ಖರ್ಚು ಮಾಡಬಾರದು ಅನ್ನೋದನ್ನ ಮಾಡ್ಕೊಡಿ. ಓಂ ಶ್ರೀ ಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹವೇಷಂ ಭದ್ರಂ ಮೃತ್ಯುಮೂರ್ತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ಗುರುಕೇಸರಿ ಅಷ್ಟೋ ಚಾನಲ್ಗೆ ಸ್ವಾಗತವನ್ನ ಕೋರುತ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇಲ್ಲ ಆಗಿ ಅಂತ ಹೇಳಿ, ಇದೇ 2026ರ ಜುಲೈ ತಿಂಗಳ ವೃಶ್ಚಿಕ ರಾಶಿಯ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ. ಯಾವ ರಾಶಿ ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಾಗಿ, ಇದೇ 16ರ ತನಕ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥ ಸೂರ್ಯ ಕಟಕ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ. ಗುರುಗ್ರಹ ಎಂದಿನಂತೆ ಕಟಕ ರಾಶಿಯಲ್ಲಿ ಇರ್ತಾರೆ. ಶನಿ ಗ್ರಹ ವರ್ಷಾಂತ್ಯದವರೆಗೂ ಮಿಥ ರಾಶಿಯಲ್ಲಿ ಇದ್ದು ಹಿಮ್ಮುಖ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಬುಧ ಗ್ರಹ 7ರಿಂದ ಮಿಥುನ ರಾಶಿಯಲ್ಲಿ, ಶುಕ್ರ ಗ್ರಹ 4ರಿಂದ ಸಿಂಹ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಜುಲೈ ತಿಂಗಳ ಫಲಾಫಲಗಳು ಅಂತ ನೋಡಿದರೆ, ಸ್ವಲ್ಪ ಮಿಶ್ರ ಫಲ. ನಿಮ್ಮ ಕರ್ಮಸ್ಥಾನದ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಕಷ್ಟ ಇದೆ. ನೀವು ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ವೃತ್ತಿ ರಂಗದಲ್ಲಿ ಇರ್ತಕ್ಕಂಥವರು, ಉದ್ಯೋಗದಲ್ಲಿ ಇರ್ತಕ್ಕಂಥವರು ಕಷ್ಟಪಡ್ತೀರಾ. ಶಾರ್ಟ್ ಕಟ್ ತಗೊಳಕ್ ಹೋಗ್ಬೇಡಿ. ನಾನು ಮಾಡ್ತಿರೋ ಕೆಲಸ ಶ್ರದ್ಧೆಯಿಂದ ಮಾಡಿ ನೀವೇನ್ ಮಾಡ್ತಾ ಇರ್ತೀರಾ, ಆದ್ರೂ ನೀವು ಕೆಲಸ ಶಾರ್ಟ್ ಕಟ್ ತಗೊಂಡ್ಬಿಡ್ತೀರಾ ಉದ್ಯೋಗದಲ್ಲಿ. ಆ ಮಾಡೋದ್ರಿಂದ ನಿಮಗೆ ಅನಾನುಕೂಲ ಹೆಚ್ಚುವರೆಗೂ ಅನುಕೂಲಗಳಾಗಲ್ಲ. ಯಾಕಂದ್ರೆ ಸೂರ್ಯ ಗ್ರಹ ನಿಮಗೆ ಅಷ್ಟೊಂದು ಸಮಂಜಸಕರವಾಗಿರ್ತಕ್ಕಂಥ ಸ್ಥಾನದಲ್ಲಿ ಇಲ್ಲ. ಇನ್ನ ವಕ್ರಿಯಾದ ಬುಧ ಗ್ರಹ ಮಿಥುನ ರಾಶಿಯಲ್ಲಿದ್ದಾರೆ, ಮುಂದೆ ವಕ್ರಿಯಾಗಿದ್ದಾರೆ ವೃಶ್ಚಿಕ ರಾಶಿಯವರಿಗೆ. ವಕ್ರಿ ಅಂತಂದ್ರೆ ನಿಮ್ಗೆ ಅಷ್ಟೊಂದು ಸಮಂಜಸವಾಗಿಲ್ಲ. ಆ ವಕ್ರಿಯಾಗಿರೋದ್ರಿಂದ ಹಿಮ್ಮುಖ ಸಂಚಾರ, ಅವರು 8ನೇ ಮನೆಯಲ್ಲಿ ಹಿಮ್ಮುಖ ಸಂಚಾರ ಮಾಡ್ತಾ ಇರೋದ್ರಿಂದ ಕೆಲವು ಕಾನೂನು ಅನಾವಶ್ಯಕವಾಗಿರ್ತಕ್ಕಂಥ ಕಾನೂನು ಸಂಕಟಗಳಲ್ಲಿ ಸಿಗಾಕೊಂತೀರ. ಸ್ವಲ್ಪ ಜಾಗರೂಕತೆ, ಆಸ್ತಿ ವ್ಯವಹಾರ ಅಥವಾ ವಾಹನ ಖರೀದಿ ಮಾಡ್ತೀವಿ ಅಂತ ಅನ್ನೋದಾದ್ರೆ, ಯಾಕೆಂದ್ರೆ ಈ ಕೇತು ಏನ್ ಮಾಡಿದ್ದಾನೆ, ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಈ ಆಸ್ತಿ ವ್ಯವಹಾರ ಆಗ್ಬೋದು, ಹೊಸ ವಾಹನ ಖರೀದಿ ಮಾಡ್ತಾ ಇದ್ದೀರಿ ಅನ್ನೋದಾದ್ರೆ ಆ ದಾಖಲಾತಿಗಳನ್ನು ಚೆನ್ನಾಗಿ ಪರೀಕ್ಷೆ ಮಾಡಿ. ಈಗಾಗಲೇ ನೀವು ಕಾನೂನು ಸಂಕಟಕ್ಕೆ ಅಂದ್ರೆ ಬಹಳ ನಿರ್ಲಾಪ ಮಾಡ್ತೀರ, ಹುಷಾರಾಗಿರಿ. ಹಣಕಾಸು ಅಷ್ಟೇ, ಶುಕ್ರ ನಿಮಗೆ ವಕ್ರಿಯಾಗಿದ್ದಾರೆ, ಅವರು ಕೂಡ ಸಮಂಜಸವಾಗಿಲ್ಲ ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ನಿಮಗೂ ಕೂಡ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಬಜೆಟ್ ಅನ್ನ ಮಾಡ್ಕೊಡಿ. ಎಲ್ಲಿ ಖರ್ಚು ಮಾಡಬೇಕು, ಎಲ್ಲಿ ಖರ್ಚು ಮಾಡಬಾರದು ಅನ್ನೋದನ್ನ ಮಾಡ್ಕೊಡಿ. ಹಳೇ ಒಂದು ಸಂಬಂಧವಾಗಿರ್ತಕ್ಕಂಥ ಕೇಸ್ ನಲ್ಲಿ ಸಿಗ್ಲಾಗುವಂತ ಸಂದರ್ಭ ಇದೆ, ಜಾಗರೂಕತೆ ಇದ್ದೀನಿ. ಇನ್ನು ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ, ಆರೋಗ್ಯ ಸ್ವಲ್ಪ ಸಾಧಾರಣವಾಗಿರುತ್ತೆ. ಮನಸ್ಸಿಗೆ ಒತ್ತಡ ಇವೆಲ್ಲ ನಿರ್ಮಾಣ ಆಗೋದ್ರಿಂದ ತಲೆನೋವು ಬರ್ತಕ್ಕಂಥದ್ದು, ಹೃದಯ ಸಂಬಂಧವಾಗಿರ್ತಕ್ಕಂಥ ಕಾಯಿಲೆ ಬರ್ತಕ್ಕಂಥದ್ದು ಇರೋದ್ರಿಂದ ಇದರಿಂದ ಹೊರಗಡೆ ಬರಬೇಕು ಅಂದ್ರೆ ಬೆಳಗ್ಗೆ ಬೇಗ ಎದ್ದೇಳ್ತಕ್ಕಂಥದ್ದು, ಸೂರ್ಯ ದೇವರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡಿ, ಅದರಿಂದ ನಿಮ್ಗೆ ಒಳ್ಳೇದಾಗ್ತದೆ. ವಿದ್ಯಾರ್ಥಿ ಜೀವನದಲ್ಲಿ ನೋಡೋದಾದ್ರೆ ಸ್ವಲ್ಪ ಹೆಚ್ಚಿನ ಪರಿಶ್ರಮ ಮತ್ತೆ ಜಾಗರೂಕತೆ ಮತ್ತೆ ಹೆಚ್ಚಿನ ಏನು ಕಾನ್ಸಂಟ್ರೇಷನ್ ಅಂತ ಏನ್ ಕರಿತೀವಿ, ಅದೆಲ್ಲ ನಿಮಗೆ ವಿದ್ಯಾರ್ಥಿ ಜೀವನಕ್ಕೆ ಬೇಕಾಗ್ತದೆ. ಇಲ್ಲಾಂದ್ರೆ ನಿಮ್ಗೆ ಸ್ವಲ್ಪ ಕಷ್ಟವಾಗಬಹುದು. ಹಾಗಿದ್ರೆ ಪರಿಹಾರ ಏನು? ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಅಂಗಾರಕನ ತೃಪ್ತಿ ಪಡಿಸೋದ್ರಿಂದ ಇದರಿಂದ ಪರಿಹಾರವನ್ನು ಪಡಿತೀರಿ. ಹಾಗಿದ್ರೆ ಏನು? ಮಂಗಳವಾರ ದಿವಸ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯವರಿಗೆ ಸಿಹಿಯನ್ನ ಕೊಡ್ತಕ್ಕಂಥದ್ದು, ಹನುಮಂತ ದೇವರಿಗೆ ಪೂಜೆಯನ್ನ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನ ನೀವು ಪಡೆದಿರಿ. ಒಳ್ಳೆದಾಗಲಿ, ಶುಭವಾಗಲಿ.